ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. India's #1 preschool chain. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಶಾಸಕ ದದ್ದಲ್ ಪಂಪಣ್ಣ ಮನೆ ತಪಾಸಣೆ ಮುಕ್ತಾಯಗೊಳಿಸಿದ ಇಡಿ ತಂಡ, ನಗರದಲ್ಲಿಯೇ ಬಿಡಾರ, ಮತ್ತಷ್ಟು ಮಾಹಿತಿ ಸಂಗ್ರಹ. ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ಪಟ್ಟ ನೀಡಲು ಆಗ್ರಹಿಸಿ ಕೆಆರ್ಎಸ್ ಪ್ರತಿಭಟನೆ. ವಸತಿ ನಿಲಯ ಸ್ಥಾಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಎಬಿವಿಪಿ ಪ್ರತಿಭಟನೆ. ನ್ಯಾಕ್ ಕಮಿಟಿಯಿಂದ ನಗರದ ಡಿಗ್ರಿ ಕಾಲೇಜಿಗೆ B+ ಗ್ರೇಡ್ ಡಾ. ಯಂಕಣ್ಣ. ಸರ್ಕಾರಿ ನೌಕರರಿಗೆ ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ನೀಡಲು ವೆಂಕಟೇಶ್ ನಾಯಕ್ ಒತ್ತಾಯ. ಹಟ್ಟಿ ಚಿನ್ನದ ಗಣಿಯಲ್ಲಿ ಅದಿರು ಮಣ್ಣು ಕುಸಿದು ಓರ್ವ ಕಾರ್ಮಿಕ ಸಾವು, 4 ಜನರಿಗೆ ಗಾಯ. ವಾರ್ತೆಗಳ ವಿವರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಹಣದ ವರ್ಗಾವಣೆ ಪ್ರಕರಣದ ವಿಚಾರಣೆ ಪೂರ್ಣಗೊಳಿಸಿರುವ ಇಡಿ ಅಧಿಕಾರಿಗಳು ಇನ್ನು ನಗರದಲ್ಲಿಯೇ ಬಿಡುಬಿಟ್ಟಿದ್ದು ಬೇರೆ ಮೂಲಗಳಿಂದ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಕಳೆದ 2 ದಿನಗಳಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ನಿವಾಸ, ಮಾಜಿ ಆಪ್ತ ಸಹಾಯಕ ಪಂಪಣ್ಣನ ಮನೆಯ ಶೋಧ ನಡೆಸಿದ ಅಧಿಕಾರಿಗಳು ಮಹತ್ವ ದಾಖಲೆ ಸಂಗ್ರಹಿಸಿದ್ದಾರೆ ಎಂದು ಹೇಳಲಾಗಿದೆ. ಗುರುವಾರ ರಾತ್ರಿ ತನಿಖೆ ನಡೆಸಿ ಪಂಪಣ್ಣನನ್ನು ವಶಕ್ಕೆ ಪಡೆಯಲಾಗಿದೆ. ಹೆಚ್ಚಿನ ವಿಚಾರಣೆಗೆ ಬೆಂಗಳೂರಿಗೆ ಕರೆದೊಯ್ದು ತನಿಖೆ ನಡೆಸಲಾಗುತ್ತಿದೆ. ಆದರೆ ಇನ್ನೂ ಇಡಿ ಅಧಿಕಾರಿಗಳು ರಾಯಚೂರಿನಲ್ಲಿಯೇ ಬೀಡು ಬಿಟ್ಟಿರುವುದು ಮತ್ತಷ್ಟು ತನಿಖೆ ಮುಂದುವರೆಸಿದ್ದಾರೆ ಎಂದು ಹೇಳಲಾಗಿದೆ. ಬೆಂಗಳೂರಿನಲ್ಲಿರುವ ನಿಗಮ ಅಧ್ಯಕ್ಷ ಬಸನಗೌಡ ದದ್ದಲ್ ಏಕಾಏಕಿ ಯಾರ ಸಂಪರ್ಕಕ್ಕೆ ಸಿಗದೆ ಎಸ್ಐಟಿ ವಿಚಾರಣೆಗೂ ಹಾಜರಾಗದೆ ಹೋಗಿದ್ದರಿಂದ ಅವರ ವಾಹನ ಪತ್ತೆ ಕಾರ್ಯ ನಡೆಸಿತ್ತು. ಕೆಲ ಗಂಟೆ ನಂತರ ಬೆಂಗಳೂರಿನ ವಿಚಾರಣೆಗೆ ಹಾಜರಾಗಿದ್ದರು ಎಂದು ಹೇಳಲಾಗಿದೆ. ಬೆಂಗಳೂರಿನಿಂದ ರಾಯಚೂರಿಗೆ ಪ್ರವಾಸ ಕೈಗೊಂಡಿರುವ ಮಾಹಿತಿ ಆಧರಿಸಿ ರಾಯಚೂರಿನಲ್ಲಿಯೇ ಇಡಿ ಅಧಿಕಾರಿಗಳು ಹುಡುಕಾಟ ನಡೆಸಿದ್ರು. ಸಿಸಿಟಿವಿ ಮಾಹಿತಿ ಆಧರಿಸಿ ಯಾವ ಮಾರ್ಗದಲ್ಲಿ ಸಂಚರಿಸಿದೆ ಎಂದು ಮಾಹಿತಿ ಕಲೆ ಹಾಕಿತ್ತು. ವಿಧಾನಸೌಧ LHನಿಂದ ವಿಚಾರಣೆಗೆ ಹಾಜರಾದ ನಂತರ ಹುಡುಕಾಟ ನಿಲ್ಲಿಸಲಾಯಿತು ಎಂದು ಹೇಳಲಾಗಿದೆ. ಬೆಂಗಳೂರಿನಲ್ಲಿ ವಿಚಾರಣೆಗೆ ಹಾಜರಾಗಿರುವ ದದ್ದಲ್ ಬಸನಗೌಡ ಇವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿವೆ. ಅಲ್ಲದೆ ಮತ್ತೊಂದು ಕಡೆಯಿಂದ ನಿಗಮದ ಅಧ್ಯಕ್ಷ ಸ್ಥಾನ ರಾಜೀನಾಮೆ ಪಡೆಯುವ ಸಾಧ್ಯತೆಗಳು ಹೆಚ್ಚಳವಾಗಿವೆ. ಈಗಾಗಲೇ ಪರಿಶಿಷ್ಟ ಪಂಗಡ ಖಾತೆ ಸಚಿವರಾಗಿ ಇದೇ ಪ್ರಕರಣದಲ್ಲಿ ರಾಜೀನಾಮೆ ನೀಡಿರುವ ಬಿ. ನಾಗೇಂದ್ರ ಇವರನ್ನು ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ಎದುರಿಸುತ್ತಿದ್ದು ದದ್ದಲ್ ಬಸನಗೌಡ ಇವರನ್ನು ಸಹ ವಶಕ್ಕೆ ಪಡೆಯಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ನಿಗಮದ ಅಧ್ಯಕ್ಷರ ಆಪ್ತ ಸಹಾಯಕ ಪಂಪಣ್ಣ ಇವರು 55 ಲಕ್ಷ ರೂಪಾಯಿ ಹಣ ಪಡೆದಿದ್ದು ಯಾರಿಗೆ ಹಣ ನೀಡಿದ್ದಾರೆ ಎಂಬ ವಿಚಾರಣೆ ನಡೆಯುತ್ತಿದೆ. ಮತ್ತೊಂದು ಕಡೆಯಿಂದ ದದ್ದಲ್ ಆರ್ಥಿಕ ವಹಿವಾಟು, ಆಸ್ತಿ ಖರೀದಿ ಮಾಹಿತಿ ಸಂಗ್ರಹಿಸಿರುವ ಅಧಿಕಾರಿಗಳು ಮಾಹಿತಿಯನ್ನು ಕ್ರೋಢೀಕರಿಸಿದ್ದಾರೆ. ಎಸ್ಐಟಿ ಹಾಗೂ ಇಡಿ ಅಧಿಕಾರಿಗಳು ಒಂದೇ ಬಾರಿಗೆ ವಿಚಾರಣೆ ಕೈಗೆತ್ತಿಕೊಂಡಿದ್ದಾರೆ. ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುತ್ತಿರುವವರಿಗೆ ಭೂ ಮಂಜೂರಾತಿ, ಸರ್ಕಾರಿ ಜಾಗದಲ್ಲಿ ವಾಸಿಸುವ ನಿವಾಸಿಗಳಿಗೆ ವಸತಿ ಸೌಲಭ್ಯ ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಜಿಲ್ಲೆಯ ಸರ್ಕಾರಿ ಹೆಚ್ಚುವರಿ, ಸರ್ಕಾರಿ ಖಾರಿಜ ಖಾತಾ, ಸರ್ಕಾರಿ ಫಾರಂ ಫೋಕ್, ಸರ್ಕಾರಿ ಗೈರಾಣಿ, ಸರ್ಕಾರಿ ಡಿಮ್ಸ್ ಅರಣ್ಯ ಭೂಮಿಗೆ ಅರ್ಜಿ ಸಲ್ಲಿಸಿದ ಸಾಗುವಳಿ ರೈತರಿಗೆ ಭೂ ಮಂಜೂರಾತಿ ಕೊಡಬೇಕು. ಜಿಲ್ಲೆಯಲ್ಲಿ ಸರ್ಕಾರಿ ಜಾಗದಲ್ಲಿ ವಾಸಿಸುವ ಮತ್ತು 94C, 94CC ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಜನರಿಗೆ ನಿವೇಶನ ಹಕ್ಕುಪತ್ರ ಕೊಡಬೇಕು. ಸರ್ಕಾರಿ ಹೆಚ್ಚುವರಿ ಭೂಮಿಯನ್ನು ಸಾಗುವಳಿ ಮಾಡುವ ಭೂಹೀನ ರೈತರಿಗೆ ಕೂಡಲೇ ಭೂ ಮಂಜೂರಾತಿ ಮತ್ತು ನಿವೇಶನ ಹಕ್ಕುಪತ್ರ ಕೊಡಬೇಕು ಎಂದು ಒತ್ತಾಯಿಸಿದರು. ಸಿಂಧನೂರು ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನಿನಲ್ಲಿ ವಾಸಿಸುವ ಜನರಿಗೆ ನಿವೇಶನ ಹಕ್ಕುಪತ್ರ ಕೊಡಬೇಕು. ಸಾಗುವಳಿ ಮಾಡುವ ರೈತರನ್ನು ಈಗಾಗಲೇ
ತಿಮೀನ್ ಕಾಯ್ದೆ ಪ್ರಕಾರ ಜಮೀನಿನ ಸ್ಥಳ ಬಿಪಿಎಸ್ ಪಂಚನಾಮೆ ಮಾಡಿದ್ದು ಕಡತವನ್ನು ಸಹಾಯಕ ಆಯುಕ್ತರ ಕಚೇರಿಗೆ ವರ್ಗಾಯಿಸಿಕೊಂಡು ಮಂಡಿಸಬೇಕು. ಸಿರವಾರ ತಾಲೂಕಿನ ಭಾಗ್ಯನಗರ ಕ್ಯಾಂಪ್ ಜಾಲಾಪುರಕ್ಕೆ ರುದ್ರಭೂಮಿ ಮಂಜೂರಾತಿಗೆ ಈಗಾಗಲೇ ಸಾಕಷ್ಟು ಬಾರಿ ಭೂಮಿಯನ್ನು ಸರ್ಕಾರ ಖರೀದಿ ಮಾಡಿದ್ದು ಅದರ ಬೆಲೆ ನಿಗದಿಪಡಿಸಿ ಹಣ ಮಂಜೂರಾತಿ ಮಾಡಿಸಿ ಸ್ಮಶಾನದ ಉದ್ದೇಶಕ್ಕಾಗಿ ಮೀಸಲಿಟ್ಟ ಅಭಿವೃದ್ಧಿ ಪಡಿಸಬೇಕೆಂದು ವಿವರಿಸಿದರು. ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿರುವ ಭೂಹೀನ ಬಡ ರೈತರ ಹೋರಾಟಕ್ಕೆ ಜಯವಾಗಲಿ. 57 ಅರ್ಜಿ ಹಾಕಿದ ಗ್ರಾಮ ಕಾಯ್ದೆಯಡಿಯಲ್ಲಿ ಭೂ ಮಂಜೂರಾತಿ ಕೊಡಲೇಬೇಕು. 57 ಅರ್ಜಿ ಹಾಕಿದ ಎಲ್ಲಾ ಬಡ ರೈತರಿಗೆ ಸ್ಥಳದ ಹೋರಾಟಕ್ಕೆ ಜಯವಾಗಲಿ. ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಪ್ರಾಣವಾದ ಬಿಟ್ಟೆವು, ಭೂಮಿ ಮಾತ್ರ ಪ್ರಾಣವಾದ ಬಿಟ್ಟೆವು. ಸಿರವಾರ ಮತ್ತು ಮಾನ್ವಿ ತಾಲೂಕಿಗೆ ಭೂ ನ್ಯಾಯ ಮಂಡಳಿಯ ಕಮಿಟಿ ರಚನೆ ಮಾಡಬೇಕು. ಮಸ್ಕಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾಂಪುರ, ರತ್ನಾಪುರ, ಹಟ್ಟಿ, ಬೊಮ್ಮನಾಳ, ಹೊಗರನಾಳ, ಗುಂಡ, ಗದ್ರಟಗಿ, ಬಾಪುರ, ಒಕ್ರಣಿ ಗ್ರಾಮಗಳ ಅರ್ಜಿ ಹಾಕಿದ ಸಾಗುವಳಿದಾರರಿಗೆ ಭೂ ಮಂಜೂರಾತಿ ಹಾಗೂ ನಿವೇಶನ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಡಿಎಚ್ ಪೂಜಾರ್, ಜಿಲ್ಲಾಧ್ಯಕ್ಷ ಅಶೋಕ್ ನೀಲ್ಗಲ್, ಜಿಲ್ಲಾ ಕಾರ್ಯದರ್ಶಿ ಚಿಟ್ಟಿಬಾಬು, ರಮೇಶ್ ಪಾಟೀಲ್, ಬಿಎನ್ ಹರದಿಹಾಳ, ಶಿವರಾಜ, ಹನುಮಂತ, ಶೇಖರಯ್ಯ, ನಾಗರಾಜ, ಗೌಸಖಾನ್, ಹುಲಿಗೆಪ್ಪ ಸೇರಿದಂತೆ ಅನೇಕರು ಇದ್ದರು. ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಹಾಸ್ಟೆಲ್ ಹೆಚ್ಚಳ, ವಿದ್ಯಾರ್ಥಿ ವೇತನ ಬಿಡುಗಡೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿಗಳ ಸಮಸ್ಯೆ ಸ್ಪಂದಿಸದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸ್ಟೆಲ್ಗಳ ಹೆಚ್ಚಳ, ಬಸ್ ಪಾಸ್, ವಿದ್ಯಾರ್ಥಿ ವೇತನ ಬಿಡುಗಡೆಗೆ ಆಗ್ರಹಿಸಿ ಘೋಷಣೆ ಕೂಗಿದ್ರು. ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ಶಾಲಾ ಕಾಲೇಜುಗಳು ಪ್ರಾರಂಭವಾದ ನಂತರ ವಿದ್ಯಾರ್ಥಿಗಳ ಹಾಸ್ಟೆಲ್ ಆಯ್ಕೆ ಪ್ರವೇಶಾತಿ ಪ್ರಕ್ರಿಯೆಯನ್ನು ವಿಳಂಬ ಮಾಡದೆ ಪ್ರವೇಶಾತಿ ನೀಡುವಂತಾಗಬೇಕು ಎಂದು ಒತ್ತಾಯಿಸಿದರು. ವಿದ್ಯಾರ್ಥಿಗಳ ಶಾಲಾ ಕಾಲೇಜು ಸಮಯದಲ್ಲಿ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ವಿದ್ಯಾರ್ಥಿ ವೇತನವನ್ನು ಬಿಡುಗಡೆಗೊಳಿಸಬೇಕು. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಏಕರೂಪ ಶೈಕ್ಷಣಿಕ ವೇಳಾಪಟ್ಟಿಯನ್ನು ಸಮರ್ಪಕವಾಗಿ ಜಾರಿ ಮಾಡುವಂತೆ ಸೂಚಿಸಬೇಕು. ಬಸ್ ಪಾಸ್ ವಿತರಣೆಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಅರ್ಜಿ ಸಲ್ಲಿಸಿದ ತಕ್ಷಣವೇ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡಬೇಕು ಎಂದು ಮನವಿ ಮಾಡಿದರು. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಬಸ್ಸಿನ ಸಮಸ್ಯೆ ಪರಿಹರಿಸದ ರಾಜ್ಯ ಸರ್ಕಾರಕ್ಕೆ, ಬಸ್ಸಿನ ಸಮಸ್ಯೆ ಪರಿಹರಿಸದ ರಾಜ್ಯ ಸರ್ಕಾರಕ್ಕೆ, ಹಾಸ್ಟೆಲ್ ಸಮಸ್ಯೆ ಪರಿಹರಿಸದ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಸ್ಕಾಲರ್ಶಿಪ್ ಸಮಸ್ಯೆ ಪರಿಹರಿಸದ ರಾಜ್ಯ ಸರ್ಕಾರಕ್ಕೆ, ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಧಿಕ್ಕಾರ ಸರ್ಕಾರಕ್ಕೆ, ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಲಭ್ಯಕ್ಕೆ ಆದ್ಯತೆ ನೀಡಬೇಕು ಹಾಗೂ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವ ಹಾಸ್ಟೆಲ್ಗಳಿಗೆ ಸ್ವಂತ ಕಟ್ಟಡವನ್ನು ಒದಗಿಸಬೇಕು. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನದಿಂದ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ವಿದ್ಯಾರ್ಥಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ.
ವಿದ್ಯಾರ್ಥಿ ಪರಿಷತ್ ಜಲ್ದಿ ಆಗ್ರಹ ಮಾಡುತ್ತೆ. ರಾಯಚೂರು ಜಿಲ್ಲೆಗೆ ಒಬ್ಬ ಸಚಿವರು ಕಳಿಸಲೇಬೇಕು. ಇನ್ನೊಂದೇನಪ್ಪ ಅಂದರೆ ಈಗ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ, ಆದರೆ ಇಲ್ಲಿ ಸೆಲೆಕ್ಷನ್ ಪ್ರಾರಂಭ ಇನ್ನೂ ಆಗಿಲ್ಲ, ವಿಳಂಬ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆ ಆಗ್ತಿದೆ ಸರ್. ಇದೊಂದು ಪಾಯಿಂಟ್. ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಈಗ ಅಕಾಡೆಮಿಕ್ ಇಯರ್ ಪ್ರಕಾರ ನಾವು ಬಸ್ ಕೊಡ್ತಾ ಇಲ್ಲ. ಬಸ್ ಯಾವ ರೀತಿ ಮಾಡಬೇಕಂದ್ರೆ ನಮ್ಮ ಅಕಾಡೆಮಿಕ್ ಇಯರ್ ಯಾವ ಥರ ಇದೆ ಅದ್ರ ಪ್ರಕಾರ ಬಸ್ನ ವಿತರಣೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಈಗ ನಮ್ಮ ಫ್ರೀ ಯೋಜನೆ ಬಂದಾಗಿಲ್ಲ ಏನಾಗ್ತದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ ಸರ್. ನಾವೇನಾಗ್ತೀವಿ ವಿದ್ಯಾರ್ಥಿಗೆ ಅದು ಬಸ್ ಫ್ರೀಯಿಂದ ಬಡವರಿಗೆ ಹೆಲ್ಪ್ ಆಗ್ತದೆ, ಅದು ನಾವು ಬೇಡ ಅಂತ ಹೇಳಿಲ್ಲ. ಬಸ್ಸಿನ ಸಂಖ್ಯೆ ಹೆಚ್ಚಳ ಮಾಡಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ಫ್ರೀ ಕ್ಯಾನ್ಸಲ್ ಮಾಡೋದನ್ನು ಹೇಳ್ತಿಲ್ಲ, ಬಸ್ಸಿನ ಸಂಖ್ಯೆ ಹೆಚ್ಚಳ ಮಾಡಿ. ಈ ಸಂದರ್ಭದಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕ ಭೀಮೇಶ, ಸಂಜಯ್ ಹತ್ತಿಕಟ್ಟಿಗಿ, ಶಾಂತಕುಮಾರ, ಶ್ರೀನಿಧಿ, ಮೋಹನ್ ಸಾಗರ್, ರವಿ, ನರ್ಸಪ್ಪ, ಸಂದೀಪ್, ಸುದೀಪ್, ರಾಜು ಸೇರಿದಂತೆ ಅನೇಕ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ಸರ್ಕಾರಿ ಪದವಿ ಕಾಲೇಜಿಗೆ ಇತ್ತೀಚೆಗೆ ಭೇಟಿ ನೀಡಿದ 3 ಜನ ಒಳಗೊಂಡ ನ್ಯಾಕ್ ಕಮಿಟಿ ಕಾಲೇಜಿಗೆ ಬಿ+ ಗ್ರೇಡ್ ನೀಡಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಯಂಕಣ್ಣ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಲೇಜಿನಲ್ಲಿರುವ ಮೂಲಭೂತ ಸೌಕರ್ಯ, ಶಿಕ್ಷಣ ಪ್ರಗತಿ ಹಾಗೂ ಇತರೆ ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿ ಗ್ರೇಡ್ ನೀಡಲಾಗಿದೆ. ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕಮಿಟಿಗೆ ಎಲ್ಲಾ ರೀತಿ ಮಾಹಿತಿಯನ್ನು ಒದಗಿಸಿ ಮತ್ತಷ್ಟು ಸೌಲಭ್ಯ ಒದಗಿಸುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಸೇರಿದಂತೆ ಎಲ್ಲ ಶಾಸಕರುಗಳು, ಕಾಲೇಜು ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರು, ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿಗಳು ಸೇರಿದಂತೆ ಎಲ್ಲರ ಸಹಕಾರ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಲೇಜಿನ ಅಭಿವೃದ್ಧಿ, ಸಂಶೋಧನೆ, ವೃತ್ತಿಪರ ಕೋರ್ಸ್ಗಳ ಪ್ರಾರಂಭ ಹಾಗೂ ಇತರೆ ಸೌಕರ್ಯ ಹೆಚ್ಚಿಸುವ ಮೂಲಕ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಾಲೇಜು ನಿರ್ವಹಿಸಲಿದೆ ಎಂದರು. ಈ ತಂಡದ ಭೇಟಿ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ತಂಡದ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಭವಿಷ್ಯದಲ್ಲಿ ಹೆಚ್ಚಿನ ಸ್ನಾತಕೋತ್ತರ ಪದವಿಗಳನ್ನು ಬೋಧಕರ ಸಂಖ್ಯೆಯನ್ನು ಹೆಚ್ಚಿಸಲು ಮತ್ತು ಇತರ ಮೂಲಭೂತ ಸೌಕರ್ಯಗಳಿಗಾಗಿ ಸರ್ಕಾರಕ್ಕೆ ಮನವರಿಕೆ ಮಾಡಿ ಕಾಲೇಜು ಅಭಿವೃದ್ಧಿ ಮಾಡಲಾಗುವುದು ಎಂದು ಆಶ್ವಾಸನೆ ನೀಡುತ್ತಾರೆ. ಅದರ ಜೊತೆಗೆ ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಪ್ರಾದೇಶಿಕ ಕಚೇರಿ ಗುಲ್ಬರ್ಗ ಪ್ರತಿನಿಧಿಯಾಗಿರ್ತಕ್ಕಂಥ ಡಾಕ್ಟರ್ ಸಂಗಪ್ಪ ನಿಷ್ಠೆ ಕಾಲೇಜು ಆಡಳಿತಾತ್ಮಕ ಶೈಕ್ಷಣಿಕ ಪ್ರಗತಿಯನ್ನು ಕೂಡ ಚರ್ಚೆ ಮಾಡಿರುತ್ತಾರೆ. ಹಾಗೂ ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಕೂಡ ತಂಡದೊಂದಿಗೆ ಚರ್ಚೆ ಮಾಡಿರುತ್ತಾರೆ. ಭವಿಷ್ಯದಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಪದವಿ ಜೊತೆಗೆ ಕೌಶಲ್ಯ ನೀಡುವುದನ್ನು ಮತ್ತು ಆನ್ಲೈನ್ ಕೋರ್ಸ್ಗಳನ್ನು ಪ್ರಾರಂಭಿಸಲು, ಪ್ರತ್ಯೇಕವಾದ ಕೋರ್ಸನ್ನು ಆರಂಭಿಸಲು ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಜೊತೆಗೆ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಕಲ್ಪನಾ ಚಾವ್ಲಾ ಮಹಿಳಾ ಕೋರ್ಸ್ಗಳ ಅಡಿಯಲ್ಲಿ ಹಲವಾರು ವೃತ್ತಿಪರ ಕೌಶಲ್ಯಗಳನ್ನು ತರಬೇತಿ ನೀಡಿ ಯೋಜನೆಯನ್ನು ಸಿದ್ಧಪಡಿಸುತ್ತೇವೆ. ಮುಂದಿನ ದಿನಗಳಲ್ಲಿ NRIF ಅಡಿಯಲ್ಲಿ ನಮ್ಮ ಕಾಲೇಜಿಗೆ ಗ್ರೇಡ್ ಪಡೆಯಲು ಪ್ರಯತ್ನಿಸಲಾಗುವುದು. ಜೊತೆಗೆ B+ ಗ್ರೇಡ್ ಪಡೆಯಲು ಕೂಡ ಇದಕ್ಕೆ ಸಹಕಾರವನ್ನು ಬಂದಿರತಕ್ಕಂಥದ್ದು. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ NS ಬೋಸರಾಜ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರು ಇವರೆಲ್ಲರೂ ಕಾಲೇಜು ಅಭಿವೃದ್ಧಿ ಮಂಡಳಿಯ ಸದಸ್ಯರ ಜೊತೆಗೆ ಮತ್ತು ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರು ಜೊತೆಗೆ ಸಹಕಾರವನ್ನು ನೋಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾದ ಹಿರಿಯ ಉಪನ್ಯಾಸಕ ಪ್ರಾಣೇಶ್ ಕುಲಕರ್ಣಿ ಮಾತನಾಡಿ, ಕಾಲೇಜಿನಲ್ಲಿ ಇರುವ ಕಾಯಂ ಉಪನ್ಯಾಸಕರು, ಸಿಬ್ಬಂದಿ ಕಾರ್ಯಚಟುವಟಿಕೆ ಸೇರಿ ಎಲ್ಲವನ್ನೂ ಪರಿಗಣಿಸಿ ನ್ಯಾಕ್ ಕಮಿಟಿ ಗ್ರೇಡ್ ನೀಡುತ್ತದೆ. ಸೌಕರ್ಯ ಹಾಗೂ ಸಂಶೋಧನಾ ಕೇಂದ್ರ ಸ್ಥಾಪಿಸಲು ಈಗಾಗಲೇ ಎಲ್ಲ ಜನಪ್ರತಿನಿಧಿಗಳ ಸಹಕಾರದಿಂದ ಮತ್ತಷ್ಟು ಅಭಿವೃದ್ಧಿ ಪ್ರಯತ್ನಿಸಲಾಗುತ್ತದೆ ಎಂದರು. AA++ ತಗೋಬೇಕು ನಾವು. ನಮ್ಮದು ಸ್ಟೂಡೆಂಟ್ಸ್ದು ಅಡ್ಮಿಷನ್ ಚೆನ್ನಾಗಿದೆ ಸರ್. ಏನಾಗಿದೆ ಸರ್, ಒಂದು ಸ್ಟ್ಯಾಂಡರ್ಡ್ ಅದ 20:1 ಟೀಚರ್ ಇರಬೇಕು. ಆದರೆ ನಮ್ಮ ಹತ್ರ ಏನಾಗಲಿ ಅಂತದ 50:1 ಟೀಚರ್ ಅದ. ಪರ್ಮನೆಂಟ್ ಫ್ಯಾಕಲ್ಟಿ ಇರಬೇಕು ಅಂತ ಹೇಳಿ ಇದ್ದಾರೆ. ಅದಕ್ಕೆ ಮಾನ್ಯ ಶಾಸಕರು, ಮಾನ್ಯ ಸಚಿವರು ಕೂಡ ಕಾಳಜಿ ವಹಿಸಿದ್ದಾರೆ ಸರ್. ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಈಗ ಸಮಸ್ಯೆ ಏನಾಯ್ತಂತಂದರೆ 1272 ಲೆಕ್ಚರರ್ಸ್ದು ಅಪಾಯಿಂಟ್ಮೆಂಟ್ ಲಿಸ್ಟ್ ರೆಡಿ ಅದ.
ಆದರೆ ಮೋಡಲ್ ಕೋಡ್ ಆಫ್ ಕಂಡಕ್ಟ್ ಬಂದಿರೋದ್ರಿಂದ ಅದಕ್ಕೆ ಮುಂದಾದರು. ಈಗ ಸದ್ಯದಲ್ಲೇ ಈ ಒಂದು ತಿಂಗಳಲ್ಲಿಯೇ ಏನಂತಂದರೆ ಆ ಸರ್ಕಾರದವರು ಏನಂತಂದರೆ ನಮ್ಮ ಇಲಾಖೆಯವರು ಅವರಿಗೆ ಕೌನ್ಸಿಲಿಂಗ್ ಮೂಲಕ ನೇಮಕಾತಿ ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜಿಗೂ ಏನಿಲ್ಲ ಅಂದ್ರೆ 4-5 ಜನ ಬರುವ ಸಾಧ್ಯತೆಗಳು ಅವಶ್ಯಕ. ಇದು ಒಂದು. ಎರಡನೇದು, ನಮ್ಮಲ್ಲಿ ಏನು ಕೊರತೆ, ಯಾಕೆ ನಮಗೆ ಕಡಿಮೆ ಅಂಕಗಳು ಬಂದುವಲಿಕ್ಕೆ ಒಂದು ಕಾರಣ ಏನಂದರೆ ಸರ್, ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳಲ್ಲಿ ಸಂಶೋಧನಾ ಕೇಂದ್ರಗಳು ಸ್ಥಾಪನೆ ಆಗಿಲ್ಲ ಸರ್. ಈಗ ಅವ್ರು ಏನಂತಾರೆ, ಸಂಶೋಧನಾತ್ಮಕ ಲೇಖನಗಳಿಲ್ಲ ನಿಮಗೆ. ಹಾಂ, ಅದಕ್ಕೆ ಈಗ ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರುಗಳಾದ ಮಹಾಂತೇಶ್ ಅಂಗಡಿ, ಡಾಕ್ಟರ್ ಸೋಮನಾಥ ರೆಡ್ಡಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ. ಗುರು ಪೂರ್ಣಿಮಾ ಇದೇ ದಿನಾಂಕ 21/7/2024 ರವಿವಾರದಂದು ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಮಧ್ಯಾಹ್ನ 1 ಗಂಟೆಗೆ ಮಹಾ ಅನ್ನದಾಸೋಹ. ಈ ಎಲ್ಲ ಮಹಾ ಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಓಂ ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಾಯಿ ಕಿರಣ್ ಆದನಿ. ಓಂ ಸಾಯಿ ಧ್ಯಾನ ಮಂದಿರ ರಂಗಮಂದಿರ ಹಿಂಭಾಗದಲ್ಲಿರುವಂತಹ ಸಾಯಿ ಮಂದಿರ ಧರ್ಮಾಧಿಕಾರಿ, ಸಂಸ್ಥಾಪಕ ಧರ್ಮಾಧಿಕಾರಿ. ನಮ್ಮ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷ ಗುರು ಪೂರ್ಣಿಮಾ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಆಗುತ್ತೆ. ಈ ಗುರು ಪೂರ್ಣಿಮಾ 21 ಜುಲೈ ಬೆಳಿಗ್ಗೆ 5 ಗಂಟೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮಗಳಿರುತ್ತದೆ. ಕಳೆದ ವರ್ಷ ಸರಿಸುಮಾರು 15,000 ಮೇಲ್ಪಟ್ಟು ಭಕ್ತಾದಿಗಳು ಬಂದು ಬಾಬಾರ ದರ್ಶನ ಪಡೆದುಕೊಂಡು ಮಧ್ಯಾಹ್ನ 5,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇತ್ತು. ಈ ಗುರು ಪೂರ್ಣಿಮೆಯನ್ನು ಅದೇ ಥರ ಬಾಬಾರ ಆಶೀರ್ವಾದದಿಂದ ಆಚರಣೆ ಮಾಡಲಾಗುತ್ತಿದೆ. ರಾಯಚೂರಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಾಯಿ ಭಕ್ತಾದಿಗಳು ಸಾರ್ವಜನಿಕರು ಬಂದು ಆ ಬಾಬಾರ ದರ್ಶನ ಪಡೆದುಕೊಂಡು ಪುನೀತರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಗುರು ಪೂರ್ಣಿಮಾ ಅತ್ಯಂತ ವಿಶೇಷ ದಿನ. ಗುರುವಿನ ದರ್ಶನ ನಾವೆಲ್ಲರೂ ಮಾಡುವಂಥದ್ದು. ಇಲ್ಲೇ ಅಲ್ಲ, ಎಲ್ಲಾದರೂ ಹೋಗಿ ಗುರುವಿನ ದರ್ಶನ ಪಡೆದುಕೊಳ್ಳಬೇಕು. ಅದರಲ್ಲಿ ಸಾಯಿಬಾಬಾ ಕಲಿಯುಗದ ಕರೆದರೆ ಬರುವಂಥ ಯಾರಾದರೂ ಇದ್ದರೆ ಆ ಬಾಬಾನೇ ಅಂತ ಒಂದು ಭಗವಂತನ ದರ್ಶನ ತಾವೆಲ್ಲರೂ ಪಡೆದುಕೊಂಡು ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಸಾಯಿರಾಮ್. ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ ಉದಯನಗರ ಸ್ಟೇಷನ್ ರಸ್ತೆ ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ, ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9164000600 7611993999 ಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಇದೇ ದಿನಾಂಕ 14/7/2024 ಹೃದಯ ಬಂಧನ ಬಡಾವಣೆ ದೇವದುರ್ಗ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಕೆ ಶಿವನಗೌಡ ನಾಯಕರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಗುತ್ತಾ ನಗುತ್ತಾ ಬಾಳು ನೀನು ನೂರು. ಶುಭಾಶಯ ಕೋರುವವರು ಶ್ರೀ ಶಿವರಾಜ್ ಪತ್ಮೈಪುರ, ಬಿಜೆಪಿ ಮುಖಂಡರು ಜಗದೀಶ್ ವಕೀಲ್, ಡಾಕ್ಟರ್ ಬಸನಗೌಡ ಪಾಟೀಲ್, ವೀರೇಂದ್ರ ಪಾಟೀಲ್, ಶ್ರೀ ಕಿಶನ್ ದಾರ, ಸುರೇಶ್ ಪಾಟೀಲ್ ಹಾಗೂ ಶ್ರೀ ಸಾಯಿ ಫೌಂಡೇಶನ್ ರಾಯಚೂರು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು.
ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, ಆರ್ಟಿಒ ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. Balabar, Blabu, Bubble, Bubble, so bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. वाह Wow. वाह Wonderful. वाह A Eurokid learns words with movements and actions which helps increase vocabulary up to 4 times. So Eurokids Early School. Right start, flying start. वंडरफुल 5, 6 7, 8, 9, 10. Good job. A Eurokid is taught numbers by value for better understanding and faster recall. Kids Early School. Right start, flying start. ಅಬಕಾರಿ ಇಲಾಖೆ ಸೇರಿದಂತೆ ಇತರೆ ಇಲಾಖೆ ನೌಕರರಿಗೆ ಅಂತರ್ ಜಿಲ್ಲಾ ವರ್ಗಾವಣೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಬೇಕೆಂದು ವಾಲ್ಮೀಕಿ ನಾಯಕ ಸಮಾಜ ಹೋರಾಟಗಾರ ವೆಂಕಟೇಶ್ ನಾಯಕ್ ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕರ್ನಾಟಕ ನೌಕರರ ಕೆಸಿಎಸ್ಆರ್ ಕಾಯ್ದೆ 16 ಜಾರಿಗೊಳಿಸಿ ಸರ್ಕಾರಿ ನೌಕರರು ಕುಟುಂಬದಿಂದ ದೂರವಾಗಿ ಸಮಸ್ಯೆಗೆ ಗುರಿಯಾಗುತ್ತಿದ್ದಾರೆ. ನೇಮಕಾತಿ ಮತ್ತು ಆದೇಶದಲ್ಲಿ ಯಾವುದೇ ಷರತ್ತುಗಳು ಇದ್ದೇ ಇದ್ದರೂ ನೌಕರರಿಗೆ ಅಂತರ ಜಿಲ್ಲಾ ವರ್ಗಾವಣೆಯಿಂದ ಹೊರಗುಳಿಸಲಾಗಿದೆ. 100 ಕಿಲೋಮೀಟರ್ ದೂರದಲ್ಲಿದ್ದು ಸೇವೆ ಮಾಡುವ ಸ್ಥಿತಿ ಇದೆ. ವಿವಿಧ ಹಂತದ ನೌಕರರಿಗೆ ಒಂದೇ ನಿಯಮ ಅನುಸರಿಸದೆ ಉನ್ನತ ಹುದ್ದೆಯಲ್ಲಿರುವವರಿಗೆ ಒಂದು ನ್ಯಾಯ, ಕೆಳ ಹಂತದ ನೌಕರರಿಗೆ ಇನ್ನೊಂದು ನ್ಯಾಯ ಅನುಸರಿಸಲಾಗುತ್ತಿದೆ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಿಗೆ ಅನೇಕ ಬಾರಿ ವಿವಿಧ ಇಲಾಖೆಗಳ ನೌಕರರು ಮನವಿ ಮಾಡಿದ್ರೂ ಧ್ವನಿ ಎತ್ತುತ್ತಿಲ್ಲ. ಅಬಕಾರಿ, ಕಂದಾಯ, ಕೃಷಿ, ಖಜಾನೆ, ಪೊಲೀಸ್ ಸೇರಿದಂತೆ ಇತರೆ ಇಲಾಖೆಗಳಲ್ಲಿ ಅದೆಷ್ಟೋ ಜನ ಅಂತರ್ ಜಿಲ್ಲಾ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದಾರೆ. ರಾಜ್ಯ ಸರ್ಕಾರ ಒಂದು ಬಾರಿಯಾದರೂ ಅಂತರ್ ಜಿಲ್ಲಾ ವರ್ಗಾವಣೆಗೆ ಅವಕಾಶ ಮಾಡಿಕೊಡಬೇಕೆಂದರು. ಎರಡು 2024 ಈ KCSR 16 ಜಾರಿಗೆ ತರಲು ಕಾರಣ ಏನು, ಇದರ ಉದ್ದೇಶ ಏನು ಅಂತ ನಮ್ಮ ಪ್ರಶ್ನೆ ಸರ್. ಈ ಮುಂಚೆಯೂ ಈ ನಿಯಮ ಹೀಗೆ ಜಾರಿಯಲ್ಲಿ ಇರಲಿಲ್ಲ. ಒಮ್ಮೆಲೆ ಈ ಪ್ರಪಂಚದಲ್ಲಿ ಮಹಾಮಾರಿ ಕೊರೋನಾದ ಜಾರಿಗೆ ತಂದ ಉದ್ದೇಶ ಏನು? ಒಳಗೊಂಡ ನೌಕರರಿಗೆ ಅಥವಾ ಅವರ ಸಂಘಟನೆ ಈ ನಿಯಮ 16 ಜಾರಿ ಬಗ್ಗೆ ತಿಳಿಸಿದ್ದೀರಾ? ಈ 16 ಜಾರಿಗೆ ತರುವ ಸಮಯದಲ್ಲಿ ರಾಜ್ಯ ಸರ್ಕಾರ ನೌಕರರಿಗೆ ಸೂಚನೆ ಕೊಟ್ಟಿದ್ದೀರಾ? ಸೂಚನೆ ಕೊಟ್ಟಿದ್ದರೆ ರಾಜ್ಯಾಧ್ಯಕ್ಷರು ಇದನ್ನು ಹೇಗೆ ವಿರೋಧ ಮಾಡಲಿಲ್ಲ? ಈ ನಿಯಮ ಜಾರಿಗೆ ಈ ನಿಯಮ ಜಾರಿಗೆ ಬಂದರೂ ಅನೇಕ ಇಲಾಖೆಗಳು ನೌಕರರು ಬಲಿಪಶು ಆಗುತ್ತಾರೆ ಅಂತ ಅಧ್ಯಕ್ಷರಿಗೆ ಏಕೆ ಕಾಣಿಸಲಿಲ್ಲ? ಎಲ್ಲವನ್ನು ಗೊತ್ತಿದ್ದರೂ ಕೂಡ ಸಹ ರಾಜ್ಯ ಸರ್ಕಾರಿ ಸಂಘದ ಅಧ್ಯಕ್ಷರು ಸುಮ್ಮನಿರಲು ಕಾರಣ ಏನು? ಇಷ್ಟು ಬಾರಿ 16A ರದ್ದುಗೊಳಿಸಲು ಅನೇಕ ನೌಕರರು ರಾಜ್ಯಾಧ್ಯಕ್ಷರಿಗೆ ಮನವಿ ಕೊಟ್ಟರೂ ಕೂಡ ಸ್ಪಂದನೆ ಕೊಡುತ್ತಾ ಇಲ್ಲ, ಏಕೆ? ಅಬಕಾರಿ ಇಲಾಖೆಯಲ್ಲಿ ವಾಹನ ಚಾಲಕರು ಮಾತ್ರ 24 ಗಂಟೆ ಕೆಲಸ ಮಾಡಬೇಕೆಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಉಳಿದಂತೆ ಸಿಪಿಐ, ಇನ್ಸ್ಪೆಕ್ಟರ್ ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ಸಮಯ ಮಿತಿಯಿಲ್ಲ. ಚಾಲಕರು ಮಾತ್ರ 24 ಗಂಟೆ ಕೆಲಸ ಮಾಡಬೇಕೆನ್ನುವ ಅಧಿಕಾರಿಗಳಿಗೆ ಸರ್ಕಾರ ಯಾವ ಆದೇಶದಲ್ಲಿ ಹೇಳಿದೆ ಎಂದು ಪ್ರಶ್ನಿಸಿದರು. ವಾಹನ ಚಾಲಕರು ಪದವಿ ಶಿಕ್ಷಣ ಪಡೆದು ಬಡ್ತಿ ನೀಡುವುದಿಲ್ಲ. ಉಳಿದೆಲ್ಲ ವರ್ಗದ ಅಧಿಕಾರಿಗಳಿಗೆ ಮುಂಬಡ್ತಿ ನೀಡುವಾಗ ಚಾಲಕರಿಗೆ ಮಾತ್ರ ಅನ್ಯಾಯವಾಗುತ್ತಿರುವುದನ್ನು ಸರ್ಕಾರ ಸರಿಪಡಿಸಬೇಕೆಂದರು.
ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಅಂತರ್ಜಲ ವರ್ಗಾವಣೆ ಅವಶ್ಯಕ ಇರುವ ನೌಕರರಿಗೆ ಕೊಡಬೇಕು. ಇಲ್ಲದೆ ಹೋದಲ್ಲಿ ನೌಕರರೊಂದಿಗೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ತಮ್ಮ ವಯೋವೃದ್ಧ ತಂದೆ ತಾಯಿಗಳಿಗೆ ತಮ್ಮ ಊರಿನಲ್ಲಿ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಕರ್ತವ್ಯ ಮಾಡಿದ್ದು ಬಹಳ ಕೆಟ್ಟ ದುಷ್ಪರಿಣಾಮ ಇರದೆ ಸರಿಯಾದ ಸಮಯಕ್ಕೆ ಅವರಿಗೆ ಚಿಕಿತ್ಸೆ ಕೊಡಿಸೋಕೆ ಆಗದು ಸಾವು ನೋವುಗಳು ಸಂಭವಿಸಿವೆ. ದೂರದ ಜಿಲ್ಲೆಯಲ್ಲಿ ಇದರಿಂದ ಯಾರು ಒಂದೊಂದು ಮದುವೆಗೆ ಮುಂಚೆ ಸಾವು ನೀವು ಕಾರ್ಯಕ್ರಮಕ್ಕೆ ಸರಿಯಾಗಿ ಹಾಜರಾಗಲು ಆಗುತ್ತಿಲ್ಲ ನಮಗೆ. ಇದರಲ್ಲಿ ಎಷ್ಟೋ ಜನ ಮಾಜಿ ಸೈನಿಕರಿಗೆ ಈ ನಿಯಮ ತುತ್ತಾಗಿದ್ದಾರೆ. ಎಷ್ಟು ಜನ ಪತಿ ಪತ್ನಿಯರ ನಡುವೆ ಜಗಳ ಉಂಟಾಗಿ ವಿಚ್ಛೇದನ ಕಾರಣಕ್ಕೆ ಆಗಿದೆ. ಸಂಬಂಧಗಳು ಕಳೆದುಕೊಂಡು ಅನಾಥ ಆಗಿದ್ದಾರೆ. ಹೀಗಾಗಿ ಈ ನಿಯಮ ಜಾರಿಗೆ ಬಂದ ಮೇಲೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಉಂಟು. ಸಾವಿರಾರು ನೌಕರರು ಅಂತರ ಜಿಲ್ಲೆ ವರ್ಗಾವಣೆ ಇಲ್ಲದೆ ಕಂಗಾಲಾಗಿದ್ದಾರೆ. ಈ ಒಂದು ನಿಯಮ ಪರಿಣಾಮ ಅಬಕಾರಿ ಇಲಾಖೆ, ವಾಹನ ಚಾಲಕರು, ಕಾನ್ಸ್ಟೇಬಲ್ಗಳು ಮತ್ತು SDA, ಕಂದಾಯ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ, ಖಜಾನೆ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಇತರ ಇಷ್ಟೆಲ್ಲ ನೋವು ಎಲ್ಲಾ ಇಲಾಖೆಗಳಿಗೆ ಸಮಸ್ಯೆ ಇದ್ದರೂ ದೊಡ್ಡವರಿಗೆ ಮಾತ್ರ 16A ಅನ್ವಯ ಆಗುವುದಿಲ್ಲ. ಅಂತರ ಜಿಲ್ಲೆ ವರ್ಗಾವಣೆ ಅವರು ಬೇಕಾದರೆ ಆಗಬಹುದು. ಈ ಸರ್ಕಾರ ಬೆನ್ನೆಲುಬಾಗಿರುವ ಅಂತ ನೌಕರರು 16A ಅನ್ವಯ ಆಗದೆ ವರ್ಗಾವಣೆ ಮಾಡಿಕೊಂಡು ಬರುವುದಿಲ್ಲ ಸೂಚನೆ ನೀಡುತ್ತಾರೆ. ಆದರೆ ಕೆಟ್ಟ ಪರಿಣಾಮ ದಯವಿಟ್ಟು ಈ ಮೇಲಿನ ನೌಕರರಿಗೆ ಕೇವಲ ಒಂದೇ ಒಂದು ಬಾರಿ ಅಂತರ ಜಿಲ್ಲೆ ವರ್ಗಾವಣೆಯನ್ನು ಮಾಡಬೇಕೆಂದು ತಮ್ಮ ಕಳಕಳಿಯಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇನ್ನೊಂದು, ಅಬಕಾರಿ ಇಲಾಖೆಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು ರೇಂಜಿನಲ್ಲಿ ಆಡಳಿತ ಅಧಿಕಾರಿ ಸಿಬ್ಬಂದಿ ಮೊದಲಿಗೆ. ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ವೆಂಕಟೇಶ್ ಮಡಿವಾಳ, ಗೋವಿಂದ ನಾಯ್ಕ್, ಮಹಾದೇವ ನಾಯಕ್ ಸೇರಿದಂತೆ ಅನೇಕರಿದ್ದರು. ಹಟ್ಟಿ ಪಟ್ಟಣದ ಚಿನ್ನದ ಗಣಿ ಕಂಪನಿಯ ಮಲ್ಲಪ್ಪ ಶಾಫ್ನ ಭೂ ಕೆಳಮೈ ಅದಿರು ಕಲ್ಲುಗಳು ಕುಸಿದು ಬಿದ್ದು ರಾತ್ರಿ ಪಾಣಿಯದಲ್ಲಿ ಕೆಲಸ ಮಾಡುತ್ತಿದ್ದ ಓರ್ವ ಕಾರ್ಮಿಕ ಮೌನೇಶ ಸಾವಿಗೀಡಾಗಿದ್ದು 4 ಜನ ಕಾರ್ಮಿಕರಿಗೆ ಗಂಭೀರ ಗಾಯಗಳಾದ ಘಟನೆ ಜರುಗಿದೆ. ಮಲ್ಲಪ್ಪ ಶಾಫ್ನ ಭೂ ಕೆಳಮೈ 2800 ಅಡಿ ಆಳದಲ್ಲಿ ಚಿನ್ನದ ಅದಿರು ಕಲ್ಲುಗಳು ಕುಸಿತಗೊಂಡು ಕಾರ್ಮಿಕ ಮೌನೇಶ ಮಾಯಮ್ಮ ಅಂಬೇಡ್ಕರ್ ನಗರ ಮೃತಪಟ್ಟಿದ್ದಾನೆ. ಈತನ ಜೊತೆಗೆ ಕೆಲಸ ಮಾಡುತ್ತಿದ್ದ 4 ಜನರು ಗಂಭೀರವಾಗಿ ಗಾಯಗೊಂಡು ಕಾರ್ಮಿಕರನ್ನು ಚಿಕಿತ್ಸೆಗಾಗಿ ಕೆಎಲ್ಇ ಆಸ್ಪತ್ರೆ, ಬೆಳಗಾವಿ ಹಾಗೂ ಬೆಂಗಳೂರು ಆಸ್ಪತ್ರೆಗೆ ಕಳಿಸಲಾಗಿದೆ. ಮೃತನ ಎದೆ, ಕೈಕಾಲು ಸೇರಿದಂತೆ ದೇಹದ ನಾನಾ ಭಾಗಗಳಲ್ಲಿ ಒಳಪೆಟ್ಟುಗಳಾಗಿವೆ. ಎದೆಯ ಭಾಗವು ಕಪ್ಪು ಬಣ್ಣಕ್ಕೆ ತಿರುಗಿದ್ದು ಅದಿರು ಕಲ್ಲು ಎದೆ ಮೇಲೆ ಬಿದ್ದು ಪೆಟ್ಟಾಗಿ ಮೃತಪಟ್ಟಿದ್ದಾನೆಂಬ ಮಾತುಗಳು ಕೇಳಿಬಂದವು. ಭೂ ಕೆಳಮೈ ಅದಿರು ಕಲ್ಲು ಕುಸಿತಗೊಂಡು ಸಾವಿಗೀಡಾದ ಕಾರ್ಮಿಕನ ಮೃತದೇಹ ಚಿನ್ನದ ಗಣಿ ಆಸ್ಪತ್ರೆಗೆ ತಂದಾಗ ಸಾವಿರಾರು ಜನರು ಆಸ್ಪತ್ರೆಗೆ ಆಗಮಿಸಿದ್ರು. ಅಲ್ಲದೆ ಮಲ್ಲಪ್ಪ ಶಾಫ್ಟ್ನ ಕಾರ್ಮಿಕನ ಸಾವಿಗೆ ತೀವ್ರವಾಗಿ ಮರುಗಿದ್ರು. ಅದಿರು ಕಲ್ಲು ಕುಸಿದು ಬಿದ್ದು ಓರ್ವ ಕಾರ್ಮಿಕ ಮೌನೇಶ ಸಾವಿಗೀಡಾಗಿ 4 ಜನ ಕಾರ್ಮಿಕರು ಗಾಯಗೊಂಡಿದ್ದು, ಭೂ ಕೆಳಮೈ ಕೆಲಸ ಮಾಡುವಾಗಿ ಕಾರ್ಮಿಕರಿಗೆ ಸೂಕ್ತ ರಕ್ಷಣಾ ಕ್ರಮಗಳನ್ನು ವಹಿಸಬೇಕು ಮತ್ತು ಆಸ್ಪತ್ರೆಯ ಅವ್ಯವಸ್ಥೆ ಸರಿಪಡಿಸಬೇಕೆಂದು ಕಾರ್ಮಿಕರು ಆಗ್ರಹಿಸಿದರು. ಮೃತ ಮೌನೇಶನ ಮಗನಿಗೆ ತಕ್ಷಣವೇ ಕಂಪನಿಯಲ್ಲಿ ನೌಕರಿ ನೀಡಬೇಕು ಮತ್ತು ನಿಯಮದಂತೆ ಪರಿಹಾರ ನೀಡಬೇಕೆಂದು ಸಂಘಟನೆಯ ಮುಖಂಡರು ಆಗ್ರಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಸಕ ದದ್ದಲ್ ಪಂಪಣ್ಣ ಮನೆ ತಪಾಸಣೆ ಮುಕ್ತಾಯಗೊಳಿಸಿದ ಇಡಿ ತಂಡ, ನಗರದಲ್ಲಿಯೇ ಬಿಡಾರ, ಮತ್ತಷ್ಟು ಮಾಹಿತಿ ಸಂಗ್ರಹ. ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ಪಟ್ಟ ನೀಡಲು ಆಗ್ರಹಿಸಿ ಕೆಆರ್ಎಸ್ ಪ್ರತಿಭಟನೆ. ವಸತಿ ನಿಲಯ ಸ್ಥಾಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಎಬಿವಿಪಿ ಪ್ರತಿಭಟನೆ. ನ್ಯಾಕ್ ಕಮಿಟಿಯಿಂದ ನಗರದ ಡಿಗ್ರಿ ಕಾಲೇಜಿಗೆ B+ ಗ್ರೇಡ್ ಡಾಕ್ಟರ್ ಯಂಕಣ್ಣ. ಸರ್ಕಾರಿ ನೌಕರರಿಗೆ ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ನೀಡಲು ವೆಂಕಟೇಶ್ ನಾಯಕ್ ಒತ್ತಾಯ. ಹಟ್ಟಿ ಚಿನ್ನದ ಗಣಿಯಲ್ಲಿ ಅದಿರು ಮಣ್ಣು ಕುಸಿದು ಓರ್ವ ಕಾರ್ಮಿಕ ಸಾವು, 4 ಜನರಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.